ಮೂಡದ ಹಗರಣ ಹಾಗೂ ಮುಖ್ಯಮಂತ್ರಿ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ಅಲರ್ಟ್ ಆಗಿರುವಂತಹ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ RTI ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ಯಾರ್ಯಾರಿಗೆ ದೂರ ಸಲ್ಲಿಸಿದ್ದಾರೆ, ಅದರ ಉದ್ದೇಶ ಏನು, ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗೊಂದು ದೂರು ದಾಖಲಿಸಿದ್ದೀರಿ ಸರ್, ಯಾರ ವಿರುದ್ಧ, ಯಾಕೆ? ಸರ್, ಹಾಲಿ ಮುಖ್ಯಮಂತ್ರಿ ಆದ ಶ್ರೀ ಸಿದ್ದರಾಮಯ್ಯ ಮತ್ತು ಅವ್ರ ಹೆಂಡತಿ, ಅವ್ರ ಬಾಮೈದ ಮತ್ತು ಅವರಿಗೆ ಏನು ಕ್ರಯಪತ್ರ ನೋಂದಣಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ದೇವರಾಜು ಮತ್ತು ಅವ್ರ ಕುಟುಂಬದವರ ವಿರುದ್ಧ, ತಹಸೀಲ್ದಾರು, ಜಿಲ್ಲಾಧಿಕಾರಿ ಮತ್ತು ಬೋಡಾ ಅಧಿಕಾರಿಗಳ ವಿರುದ್ಧ ನಾನು ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಅವರು ಈಗಾಗಲೇ ಸರ್ಕಾರದಿಂದ SIT ರಚನೆ ಮಾಡಿ ತನಿಖೆ ನಡೆದಿರೋದ್ರಿಂದ ಆ ಒಂದು ತನಿಖೆಯಲ್ಲಿ ಏನು ಬರುತ್ತೆ ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ ಒಂದು ಸ್ವೀಕೃತಿ ಮತ್ತು ಹಿಂಬಾಲನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾನು ಮಾನ್ಯ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀನಿ, ಅರ್ಜಿಯನ್ನು ಕೊಟ್ಟಿದ್ದೀನಿ. ಸೊ ಈಗ ಅದಾದ ನಂತರ ನನಗೆ ಇನ್ನೂ ಕೆಲವು ದಾಖಲೆಗಳು ಸಿಕ್ಕಿದ್ರಿಂದ ಆ ಒಂದು ದಾಖಲಾತಿಗಳ ಮೇಲೆ ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಸರ್, ನಿಮ್ಮ ದೂರಿನ ಮುಖ್ಯ ಉದ್ದೇಶ ಏನು ಸರ್? ಏನಂತ ದೂರು ಉಲ್ಲೇಖಿಸಿದ್ದೀರಿ? ಸರ್, ವಾಸ್ತವಾಂಶವಾಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇರ್ತಕ್ಕಂಥ 3/16 ಎಕರೆ ಜವರ ಅಲಿಯಾಸ್ ನಿಂಗಾನವ್ರಿಗೆ ಸಂಬಂಧಪಟ್ಟಿದ್ದು. ಅವರಿಂದ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರರು ಭೂಮಿಯನ್ನು ವಶಪಡಿಸ್ಕೊಂಡು ಅಲ್ಲಿ ರಸ್ತೆ, ಒಳಚರಂಡಿ ಮತ್ತು ನಿವೇಶನ ರಚನೆ ಮಾಡಿ ಅದನ್ನು ಹಂಚಿಕೆ ಮಾಡಿರ್ತಾರೆ. ಆ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಸ್ವತ್ತನ್ನು, ಅಂದರೆ ನಿವೇಶನಗಳಾಗಿ ಪರಿವರ್ತನೆ ಆಗಿರ್ತ ಸ್ವತ್ತನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು 2004 ಇಸ್ವಿಲಿ ಶ್ರೀ ಸಿದ್ದರಾಮಯ್ಯ ಬಾಮೈದರ ಅಂತ BM ಮಲ್ಲಿಕಾರ್ಜುನ ಹೆಸರಿಗೆ ಒಂದು ಕ್ರಯಪತ್ರ ನೋಂದಣಿ ಆಗುತ್ತೆ. ಆ ನೋಂದಣಿ ಆದ ನಂತರದಲ್ಲಿ ಖಾತೆ ಕೂಡ ಅವರ ಹೆಸರಿಗಾಗುತ್ತೆ. ಖಾತೆ ಮಾಡೋ ಸಂದರ್ಭದಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿದಾಗ ನಿವೇಶನ ಅಂತ ಸ್ಪಷ್ಟ ಗೊತ್ತಿರೂ ಕೂಡ ತಹಸೀಲ್ದಾರರು ಅದು ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡಿದ್ದಾರೆ. ಅದಾದ ನಂತರ 2010 ಅದೇ ಮಲ್ಲಿಕಾರ್ಜುನವರು ಆ ಒಂದು ಸ್ವತ್ತಲ್ಲಿ ನಿವೇಶನ ರಚನೆಯಾಗಿ ಮನೆಗಳು ಕಟ್ಕೊಂಡು ಬೇರೆಯವ್ರು ವಾಸ ಆಗಿದ್ದಾರೆ, ಅಂದರೆ ಆ ಸ್ವತ್ತಿಗೆ ಬೇರೆಯವ್ರ ಮಾಲೀಕರಾಗಿದ್ದಾರೆ ಮತ್ತು ಅವ್ರ ಸ್ವಾಧೀನ ಇದ್ದಾರೆ ಅಂತ ಗೊತ್ತಿರೋ ಕೂಡ ನನ್ನ ಮಾಲೀಕತ್ವದಲ್ಲಿ ಮತ್ತು ನನ್ನ ಸ್ವಾಧೀನ ಇದೆ, ಅದು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾನಪತ್ರ ಸೃಷ್ಟಿ ಮಾಡಿ ಶ್ರೀ ಸಿದ್ದರಾಮಯ್ಯ ಹೆಂಡತಿ ಹೆಸರಿಗೆ ದಾನಪತ್ರ ನೋಂದಣಿ ಮಾಡಿದರೆ ಆ ದಾನಪತ್ರ ಆಧಾರದ ಮೇಲೆ ಖಾತೆ ಮಾಡಬೇಕು ಕೂಡ ಅದು ಈಗಾಗಲೇ ನಿವೇಶನ ಆಗಿ ಮನೆ ಕಟ್ಟಿ ಬೇರೆಯವರ ಮಾಲೀಕತ್ವ ಸ್ವಾಧೀನ ಇದೆ ಅಂತ ಗೊತ್ತಿರೋ ಕೂಡ ತಹಸೀಲ್ದಾರರು ಅದು ಕೃಷಿ ಭೂಮಿ ಅಂತೇಳಿ ಅವರ ಹೆಸರು ಖಾತೆ ಮಾಡ್ತಾರೆ. ಇದು ನಿಜಕ್ಕೂ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹಿಡಿದಂಥ ಕನ್ನಡಿ ಅಂತ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ಶ್ರೀಮತಿ ಪಾರ್ವತಿಯವರು ನಮಗೆ ಪರಿಹಾರ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ರೆ ಆ ಒಂದು ಆಧಾರದ ಮೇಲೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಕೃಷಿ ಭೂಮಿ, ಆ ಜಮೀನು ಅವ್ರದ್ದು, ಅವರಿಂದ ಅವ್ರ ಜಮೀನು ವಶಪಡಿಸ್ಕೊಳ್ಳಿ ಅಂತೇಳಿ ಕೋಟ್ಯಾಂತರ ಬೆಲೆ ಬಾಳುವಂಥ 14 ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. ಅಂದರೆ ಎಲ್ಲ ರೀತಿಯ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನೀವು ಗಮನಿಸ್ಬೋದು. ಏನು ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಕ್ರಯಪತ್ರ ನೋಂದಣಿ ಮಾಡಿದರೆ ಆ ಸಮಯದಲ್ಲಿ RTC ಒಂದಿದೆ. RTCಲಿ ಕಾಲಮ್ 10 ನೋಡ್ಬೋದು 8/92-93 ಅಂತೇಳಿ ಒಂದು MR ನಂಬರ್ ಬರ್ದಿರ. ಆ MRನ ಬಂದು ನಾನು ದಾಖಲೆ ಪಡೆದಾಗ ಅದು ಮಾರಪ್ಪನವ್ರ ಸಂಬಂಧಪಟ್ಟ ದಾಖಲಾತಿಗಳು, ಬೇರೆ ಯಾರ್ದೋ ಸಂಬಂಧಪಟ್ಟ ದಾಖಲಾತಿಗಳನ್ನು ಇವರು ಇಟ್ಕೊಂಡು ಸುಳ್ಳು RTC ಸೃಷ್ಟಿ ಮಾಡಿ ಆ ಒಂದು ಆಧಾರದ ಮೇಲೆ ಕ್ರಯಪತ್ರ ನೋಂದಣಿ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದರ ಆಧಾರದ ಮೇಲೆ ನಿವೇಶನ ಪಡ್ಕೊಂಡು ಕೋಟ್ಯಾಂತರ ನಷ್ಟವನ್ನು ಮೂಡಾಗಿ ಮಾಡಿದ್ದಾರೆ. ಅಂದರೆ ನಿಮ್ಮ ಪ್ರಕಾರ ದಾಖಲಾತಿಗಳನ್ನು ಕೂಡ ನಕಲು ಮಾಡಿದ್ದಾರೆ ಅಂತ? ಹೌದು ಸರ್. ಈ ಏನು ಮಲ್ಲಿಕಾರ್ಜುನ ಸ್ವಾಮಿಗೆ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವರಾಜು ಮತ್ತು ಅವ್ರ ಕುಟುಂಬದವರು, ಅವ್ರು ನಿಜವಾಗ್ಲೂ ಜವರನ್ನ ಮಕ್ಕಳು ಅಲ್ಲವೇ ಅಲ್ಲ. ಆ ಕ್ರಯಪತ್ರ ಏನು ಉಲ್ಲೇಖ ಮಾಡಿದ್ರೆ ವಿಳಾಸ, ಆ ವಿಳಾಸ ಸ್ಪಷ್ಟತೆ ಇಲ್ಲವೇ ಅಲ್ಲ. ಆ ವಿಳಾಸವನ್ನು ನಾನು 3-4 ದಿವಸ ಹುಡುಕ್ತಾ ಇದ್ದೀನಿ, ಅದೆಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಅದು ಸುಳ್ಳನ್ನು ಸ್ಪಷ್ಟ ಕಂಡು ಬರ್ತದೆ. ಈಗ 92-93 ನಿಜವಾಗ್ಲೂ MR ಆಗಿ ಅವ್ರ ಹೆಸರಿಗೆ ಆಗಿದ್ದರೆ ಮೋಡ ಹೇಗೆ ಸ್ವಾಧೀನ ಪಡಿಸ್ಕೊಳ್ತು ಅನ್ನೋದ್ರ ಬಗ್ಗೆ RTCಲಿ ಬರ್ತಿರಲಿಲ್ಲ. ಸೊ ನೀವು 2002ರಿಂದ 2010 ಇರ್ತಕ್ಕಂಥ RTCಗಳು ನೋಡಿದ್ರೆ ಸ್ಪಷ್ಟ ಉಲ್ಲೇಖ ಇದೆ, ಅದು ಮೈಸೂರು ನಗರ ಅಭಿವೃದ್ಧಿಗೆ ಭೂ ಸ್ವಾಧೀನ ಇದೆ, ಸ್ಪಷ್ಟ ಉಲ್ಲೇಖ ಇದೆ. ಈಗ ವಿಜಯನಗರ ಠಾಣೆಗೆ ದೂರು ದಾಖಲಿಸಿದ್ರಿ ಸರ್, ಪೊಲೀಸ್ ಏನಂತಾರೆ ಸರ್? ಸರ್, ಪೊಲೀಸವರು ಏನು ಹೇಳಿದಾರೆ ಅಂದರೆ ಈಗಾಗಲೇ ಸರ್ಕಾರದಿಂದ ಇದ್ರ ಬಗ್ಗೆ ವಿಶೇಷ ತನಿಖಾ ತಂಡನ ರಚನೆ ಮಾಡಿ ಅವರು ತನಿಖೆ ಮಾಡ್ತಾರಂದ್ರೆ ನಾವು ಈ ಹಂತದಲ್ಲಿ ತನಿಖೆ ಮಾಡೋದು ಸೂಕ್ತ ಅಲ್ಲ. ಆ ಒಂದು ವಿಶೇಷ ತನಿಖಾ ತಂಡ ಏನು ವರದಿ ಕೊಡುತ್ತೆ ಅದರ ಆಧಾರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನನಗೆ ಒಂದು ಹಿಂಬಾರ ಕೊಟ್ಟಿದ್ದಾರೆ. ಇದಿಷ್ಟು RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮಗಳು ಎಸಗಿದ್ದಾರೆ. ಆ ಕಾರಣಕ್ಕಾಗಿ ನಾನು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದೀನಿ. ಮುಂದಿನ ಹಂತದಲ್ಲಿ ನಾನು ರಾಜ್ಯಪಾಲರಿಗೂ ಕೂಡ ಹಾಗೂ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಪತ್ರವನ್ನು ಬರೆದಿದ್ದೀನಿ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.